ರೀ ಅಂದಂಗೆ ಹಿಟ್ಟು ಹಾಕಿಸ್ಕೊಂಡು ಬರಾಕ ನಾನು ಹೋಗ್ಕಂತವ್ರಿ. ನೀವು ಹೋದ್ರಂತೂ ಹಿಟ್ಟು ಸಣ್ಣ ಹಾಕಿ ಕೊಡಂಗಿಲ್ಲ ಅವಂತು. ಮನೆ ಸಲ ಹೋದಾಗ ಹಿಟ್ಟು ಹಾಕಿಸ್ಕೊಂಡು ಬಂದಿದ್ರಲ್ಲ, ರೊಟ್ಟಿ ಮಾಡಕ್ಕೆ ಒಂಚೂರು ಗಾವಾಗಲಿಲ್ಲ. ಅದು ನುಚ್ಚು ಐತಿ. ನೀವು ಹೋದಾಗಂತೂ ಸರಿಯಾಗಿ ಹಿಟ್ಟು ಹಾಕಲ್ಲವ ಅವ್ನು ದುರ್ಗವನುಂಗ್ಲಿ. ಅದಕ್ಕೆ ನಾನು ಹೋಗಿ ಬರ್ತಂತವ್ರಿ. ಅಂದಂಗೆ ನಮ್ಮ ತಮ್ಮ ಬಂದಲ್ಲ ಮನೆ ಸ್ವಚ್ಛ ಮಾಡಕತ್ತ ಅಂತ. ಮತ್ತು ನೀವು ಹೋಗಿ ಒಂದು ಸ್ವಲ್ಪ ಅವ್ಗೆ ಆಸರ ಆಗ್ಬೇಕಿಲ್ಲ. ಹೋಗಿ ನಾನೇನು ಆಸರಾಗಲಿ ಮಾಡ್ಕೊಂತಾನೆ ಬಿಡ. ಈ ಕಡೆ ಬಂದು ಗುಡಿಸ್ಕೊಂಡ ಅಂತ ಮಾಡ್ತಾನೆ ಬಿಡ. ನಮ್ಮ ಮನೆ ಅಂತವ ನಿಮ್ಮ ತಮ್ಮ ಅಂತೂ ಹಗರಿಲ್ಲವ. ಅಲ್ಲ ಏನು ಗುಡಿಸ್ಕೊಂಡು ಅಂತ ಮಾಡ್ಯಾನಮ್ಮ. ಒಂದು ಕಡೆ ನೆಟ್ಪುಟ್ಟಾಗಿರೋ ಮಗ ಅಲ್ಲವ. ಇಲ್ಲಿ ಎಷ್ಟು ದಿನ ಇರ್ತಾನೆ ಏನ. ಗಿಣಿ ಅಂತ ಮಗಳಿಗೆ ಗಿಡದ ಕಾಯಿ ಕೊಟ್ಟಂಗೈತಿ. ಅಯ್ಯಯ್ಯ ತೆಗೆದ್ರೆ ನಿಮ್ಮ ಓರ್ಸಿ. ಅಲ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಹುಡುಕಿದ್ರು ಇಂಥ ಹಳೆ ಸಿಗ್ತಿದ್ಲಿ ನಿಮ್ಗೆ. ಏನಾಗೇನ್ರಿ ನಮ್ಮ ತಮ್ಮ? ಒಂದು ಕುಡಿಯಂಗಿಲ್ಲ, ಬೀಡಿ ಸೇಯಂಗಿಲ್ಲ. ಹಂಗೆ ಹೆಂಗದ ನೋಡ್ರಿ, ಮನ್ಮತ್ತಿದ್ದಂಗೆ ಅದಾನ. ಅವನ ಆಕಾರ ನೋಡು, ಸಂತ್ಯಾಗ 10 ರೂಪಾಯಿಗೆ 3 ಸೋಪ್ ಮಾರೋ ಗತಿ ಅದಾನವ. ಹೋಗಿ ಅಂತವಂಗ ಮನ್ಮತ್ ಅಂತೀಯಲ್ಲ ನೀನು. ನಿಮ್ದಂತೂ ಇಷ್ಟಿದ್ದಿದ್ದ ನಾ ಮೊದಲು ಹೋಗಿ ಗಿರಣಿ ಹಾಕ್ಸ್ಕೊಂಬರ್ತಾನೆ. ಲೇಟಾಗಿ ಹೋದ್ರೆ ಬುಟ್ಟಿ ಬಾ ಕುಡಿರ್ತಾವ. ಅದಕ್ಕೆ ಅವನು ಹಾಕಕ್ಕೆ ಒಂದು ನಮೂನೆ ನಾಟಕ ಮಾಡ್ತಾನೆ. ಗಿರಣಿಗೆ ನಿಂಗಿ ಜೈ ಕುಡಿಯೋ ಬರ್ತಾರಂತೆ. ಅದಕ್ಕೆ ಅವ್ರ ಕೂಟ ಹೋಗಿ ಹಾಕ್ಸ್ಕೊಂಬರ್ತೇನೆ. ಅಂದಂಗೆ ಹಗರ್ಕ್ ಹೋಗು. ನಿನ್ನ ಸೈಜಿಗೆ ಮತ್ತೆ ರೋಡ್ ತೆಗ್ ಬಿದ್ದಿತ್ತು, ಹಗರ್ಕ್ ಹೋಗು. ಅಲ್ಲ ನಾನು ಸಿಗ್ತದೇನು ಈ ಮನ್ಯಾಗ ನಾನು ಎಲ್ಲ ಕೂತ್ಕೊಂಡು ತಿನ್ನೋ ಗತಿ ಹೇಳ್ತೀರಲ್ಲ ನೀವು. ಅಲ್ಲ ನಾ ಹೇಳೋಕ್ಕಿಂತ ನೋಡೋರಿಗೆ ಗೊತ್ತಾಗತ್ತೀನಿ ಹೆಂಗತಿ ಅಂತ. ದಿನದಿಂದ ದಿನಕ್ಕೆ ಬಲು ನೋಬ್ದಂಗೆ ಹೋಗ್ಬೇಕತಿ. ಅಡುಗೆ ಮನ್ಯಾಗ ಮಾಡೋದು ನೀನು, ತಿನ್ನೋದು ನೀನು. ಹಿಂಗಾಗಿ ಕಿಂಟಲ್ ಆದಂಗೆ ಆಗಿಬಿಟ್ಟು. ಅಲ್ಲ ನೀವೇನು ಕಡಿಮೆ ಇದ್ರಿ? ನನ್ನ ಮದುವೆಗಿಂತ ಮುಂಚೆ ನೀವು ನಾಯಿ ಬಿಡಿ ಕೂಲಾಗಿದ್ರಿ. ಇವಾಗ ಹೆಂಗಾಗಿರಿ ನೋಡು, ಅಂಬಾರಿ ಹೊರ ಆನೆಗಿರಿ. ನಿಮ್ಮ ಕೂಟ ಬಂದು ಮಾತಾಡ್ತಾನಂತ ಇವತ್ತಾಗತ್ತೆ ನನಗೆ. ಈ ಕೆಲ್ದ ಈಕಿ ತಮ್ಮನು ಬಂದ. ಇನ್ನು ಮುಂದೆ ನಮ್ಮನಿ ಗುಡಿಸ್ಕೊಂಡ ಅಂತ ಮಾಡ್ತಾರೆ. ಏನು ಮಾಡ್ಬೇಕು? ಆ ಮಗನ ಒದ್ದು ಓಡಿಸ್ತಿದ್ನಿ, ಮಗಳು ಕೊಟ್ಟೇನಲ್ಲ, ಹಿಂಗಾಗಿ ಸುಮ್ಕದೇನೆ. ಎಲ್ಲ ಸಾವಕಕ್ಕ ಗಿರಣಿ ಹೋಗೋಣ ಅಂದವರು ಒಬ್ರು ಹೊರಗೆ ಬಂದಿಲ್ಲ ಇವ್ರೆ. ನಿಂಗಿ ಜೈ ಒಬ್ಬಕ್ಕೆ ನೀವು ಹೊರಗೆ ಬರವಲ್ರಲ್ಲ, ಬರ್ತೀರಿ ನೀವು? ಅಲ್ಲಲ್ಲಿ ಹೆಂಗೆ ಉಳಿಯಬೇಕಲ್ಲ, ನಿಮ್ಮ ಕಾಯ್ಕೊಂತೇನಿಲ್ಲ. ನಾನು ನಿಮ್ಮನ್ನೇ ಹಾಳು ಮಾಡಿರ್ನ ಎಷ್ಟೊತ್ತದ ಬರಾಕ. ನಿಂಗಿ ನಿನ್ನ ಮುಗಿಯ ಬಂದಲ್ಲ, ಮನೆ ದನ ಕರ ತಗೋದು ಚಾಕ್ರಿ ಮಾಡ್ಬೇಕು ಅನ್ನೋ ಗತಿ ಮಾಡಕತ್ತಿಲ್ಲ ನೀನು. ನಿಂದು ಮುಗಿಯಂಗಿಲ್ಲ, ತಿದ್ದೋದು ತೀಡೋದು. ಕನ್ನಡಿ ಮುಂದೆ ನಿಂತಿದ್ದು ಸಾಕು ಬಾ. ಸಾವಕಕ್ಕ ಬಂದ ಬಿಟ್ನಿ, ಸ್ವಲ್ಪ ರೆಡಿ ಆಗತ್ತೆ ಅಂತಡಿ ಬಂದ ಬಿಟ್ನಿ. ಅಲ್ಲಲ್ಲಿ ನಿನಗೇನು ಗಂಡ ನೋಡಕ್ಕೆ ಹೊಂಟಿಲ್ಲ. ನಾವು ಹೊಂಟಿದ್ದೆ ಗಿರಣಿಗೆ. ನೀ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ತೀಡ್ಕೊಂಡು ಬರುವಳಿಗೆ ಅಂದ್ರೆ ಅವ ಗಿರಣಿಯವ ಕದ ಹಾಕೊಂಡು ಹೋಗೋಣ. ನಾನು ನಿಂತ ಒಂದು ತಾಸು ಆಗೈತಿ ಮನೆಯಂದೆಲ್ಲ ಕೆಲಸ ಬಿಟ್ಟು ಬಂದ ಬಿಟ್ಟು ನೋಡಿ ಸಾವಕಕ್ಕ. ಅಲ್ಲಲ್ಲಿ ಇಷ್ಟು ರೆಡಿಯಾಗಿ ಈಗ ಅದಕೊಂಟಿ ನೀನು. ಅಷ್ಟು ರೆಡಿ ಆಗಿದಿತ್ತಂದ್ರೆ ಹೇಳ್ಬೇಕಿಲ್ಲ, ಗಿರಣಿಯಾಗ ಹಿಟ್ಟು ಸಿಗ್ತಿತ್ತು, ಎಲ್ಲಿ ಬೇಕಾದ್ ಬಡ್ಕೊಂತಿ. ಯವ್ವ ಸಾವಕಕ್ಕ, ಈಗಿನ ಕಾಲದ ಪ್ಯಾಷನ್ ಇದೆ. ಏನು ಪ್ಯಾಸಿನ ಏನು ನಿಂದು? ಮಾಡೋದು ಮಾಡಲಿ ಅಂದ್ರೆ ಮಾಡಲಿಲ್ಲದು ಮಾಡಕೊಂಟಿ. ಅಲ್ಲಲ್ಲಿ ನಿಂಗೆ ಮದುವೆ ಆಗೈತಿಂದ ಮದುವೆಯಾಗಿ ಆ ಬಾಂಡ್ಲಿ ಗಂಡನ ಕೂಟಾಗಿದ್ದ ಇಷ್ಟು ಪ್ಯಾಷನ್ ಮಾಡ್ತೀನಿ ನೀನು. ಇನ್ನು ಮದುವೆಗಿಂತ ಮುಂಚೆ ಎಷ್ಟು ಮಾಡಿರ್ಬೇಕು ನೀನು? ನಿನ್ನ ಪ್ಯಾಷನ್ ನೋಡಿ ನಿನ್ನ ಗಂಡನ ಕೂದಲು ಊರು ಹೊಂಟವು. ನಿನ್ನಂತ ಮೂದೇವಿ ಕಟ್ಕೊಂಡಲ್ಲ, ಚಿಂತೆ ಮಾಡಿ ಕೂದಲು ಊರು ಹೋಗ್ಯಾವ. ಯವ್ವ ಸಾವಕಕ್ಕ ಸಾಕು ಮಾಡು. ಮತ್ತೆ ಯಾರು ಬರ್ಬೇಕು? ಇಲ್ಲೇ ಮಾತಾಡ್ಕೊಂಡು ಬೇಡ, ಹೋಗಿ ನಡಿ. ಆಕಿ ಜೈ ಹೋಗ್ಬೇಕು ಬರ್ತೆ ಅಂದ. ಅದು ಪಟ್ಸಂಗದ ಮೂಳೆ ಲಘು ಬರೋದಲ್ಲ ಅದಂತೂ. ಜೈ ಬಂದಿಲ್ಲ, ಇನ್ನೊಂದು ತಾಸು ಬಿಟ್ಟು ಬಾ, ನಾವು ಹೋಗ್ತೀವಿ. ನಿಂತು ಎಷ್ಟೊತ್ತಾದ್ಲಿ ನಾವು? ನಿಂಗೆ ಬಲ ಅಂದ್ರೆ ನಿಂಗಿಕ್ಕಿಂತ ಬಲ ಅದೀನಿ ಅಂತೂ. ಸಾವಕಕ್ಕ ಬಂದ ಬಿಟ್ಟು ನೋಡು. ಅಲ್ಲಲ್ಲಿ ಜೈ ಇಷ್ಟು ಟಿಪ್ ಟಾಪ್ ಆಗಿ ಎಲ್ಲಿ ಹೊಂಟಿ ನೀನು? ಎಲ್ಲಿ ಹೋಗ್ಬೇಕು? ಗಿರಣಿ ಹೊಂಟಿಲ್ಲ. ಅಲ್ಲಲ್ಲಿ ಹೊಸ ಸೀರೆ ಉಟ್ಕೊಂಡು ಗಿರಣಿ ಹೊಂಟಿಯೋ ಅಥವಾ ಗಿರಣಿಯವ್ರ ಮದುವೆ ಹಾಕೊಂಟಿಯೋ ಲೆಕ್ಕ ಹಿಡಿವಲ್ದಲ್ಲ ನನಗಂತೂ. ಯವ್ವ ಸಾವಕಕ್ಕ ಹೆಂಗೆ ಮಾತಾಡ್ತೀವ ನೀನಂತೂ? ಅಲ್ಲಲ್ಲಿ ಜೈ ನೀ ರೆಡಿ ಆಗಿದ್ದು ನೋಡಿ ಹೇಳಿದೆ ನಾನು. ಗಿರಣಿ ಹೋದ್ರೆ ಹಿಟ್ಟು ಮೈಮ್ಯಾಗ ಹಾಕೊಂಡು ಬರ್ತೀವಿ, ಇಂಥದ್ದು ಇಷ್ಟು ರೆಡಿಯಾಗಿ ಬಂದಿಲ್ಲ ನೀನು. ಇಬ್ಬರು ಹಡಿಬಿಟ್ಟಾರ ನೀವು. ಹಂಗಾದ್ರಿ ಬರ್ರಿ ಹೋಗೋಣ. ನೋಡ್ರಿ ಸುಮ್ಮನೆ ನಿಂತಿರಲ್ಲ, ಮತ್ತೆ ಹೋಗೋಣ. ಸಾವಕಕ್ಕ ಬರೋದು ಭಾಳ ಅಪರೂಪ ಆಗಿಬಿಟ್ಟಲ್ಲ ಇವಾಗ ಗಿರಣಿಗೆ. ಅಲ್ಲಪ್ಪ ಶರಣಪ್ಪ ಕಾಕ, ದಿನ ಒಂದಕ್ಕೆ ಬರಾಕಿದೆ ಏನು ಬ್ಯೂಟಿ ಪಾರ್ಲರ? ದಿನ ಒಂದಕ್ಕೆ ಬಂದು ಮೇಕಪ್ ಮಾಡಿಸ್ಕೊಂಡು ಹೋಗಕ್ಕೆ ಫ್ರೀ ಆಗಿ ಹಿಟ್ಟು ಹಾಕಿ ಕೊಡ್ಬೇಕಾರೆ ಓಣ್ಯಾನವ್ರಿಗೆಲ್ಲರಿಗೆ ಕರ್ಕೊಂಬರ್ತೇನೆ. ಇನ್ನಾನು ಕರ್ಕೊಂಬರ್ತೇನೆ ಅಂತ. ದಿನ ಒಂದಕ್ಕೂ ಫ್ರೀಯಾಗಿ ಹಾಕಿ ಕೊಟ್ಟನೆ ಅಂದ್ರೆ ಗುಡ್ಚಾಪಿ ಕಟ್ಕೊಂಡು ನಾನು ಮತ್ತೊಂದು ಊರಿಗೆ ಹೋಗ್ಬೇಕತಿ. ಹೌದಲ್ಲ, ಮತ್ತು ಸುಮ್ಮನೆ ಹಿಟ್ಟು ಹಾಕಿ. ಹೋಸಲ ನನ್ನ ಗಂಡು ಬಂದಾಗ ಹಿಟ್ಟು ನುಚ್ಚಿನ ಥರ ಹಾಕಿಕೊಟ್ಟು. ಈಗಾರ ಸ್ವಲ್ಪ ಸಣ್ಣಗೆ ಹಾಕ್ಬೇಕು ನೋಡು. ಅಂದಂಗೆ ಸಾವಕಕ್ಕ ಬಾ ದಿನದಿಂದ ಒಂದು ಮಾತು ಕೇಳ್ಬೇಕಂತ ಅಂದ್ಕೊಂಡಿದ್ದೆ ನಾನು. ಎಲ್ಲಿ ಹೋದ್ರೂ ನೀವು 3 ಮಂದಿ ಒಟ್ಟಿಗೆ ಬರ್ತೀರಲ್ಲ. ಪ್ರತಿ ಸಲ ಗಿರಣಿಗೆ ಬರುವಾಗ 3 ಮಂದಿ ಒಟ್ಟಿಗೆ ಬರ್ತೀರಿ. ಅಂದಂಗೆ 3 ಮನ್ಯಾಗೂ ಒಟ್ಟಿಗೆ ಹಿಟ್ಟು ಖಾಲಿ ಆಗತ್ತೆ. ಮಾತಾಡ್ಕೊಂಡು ಹಿಟ್ಟು ಖಾಲಿ ಮಾಡ್ತೀರಿ ಹೆಂಗೆ? ಅಲ್ಪ ಕಾಕ, ನಿನಗೂ ತಿಂಡಿ ಭಾಳ ಬೇಕಲ್ಲ. 3 ಮಂದಿ ಮನ್ಯಾಗ ಹಿಟ್ಟು ಖಾಲಿಯಾರ ಆಗಲಿ ಹಂಗಾರ ಉಳಿಲಿ, ನಿನಗೆ ಎದಕ್ಕೆ ಬೇಕಾದ? ಅಂದಂಗೆ ನಿನ್ನ ಕೆಲಸ ಏನ? ಹಿಟ್ಟು ಹಾಕೋದಿಲ್ಲ, ಬಂದವ್ರಿಗೆ ಹಿಟ್ಟು ಹಾಕ್ಕೊಂಡು ಸುಮ್ಮನೆ ತಪ್ಪಿರ್ಬೇಕು ನಿನ್ನ ಪಾಡಿ ನೀನು. ಅದನ್ನು ಬಿಟ್ಟು ಇಲ್ಲ ಒಂದು ದಿವಸ ಬರೀ ಅದಕ್ಕೆ ನಿನಗೆ. ಅಂದಂಗೆ ನಿನಗೆ ಮಂದಿ ವಿಚಾರ ಭಾಳ ಬೇಕಲ್ಲ. ಅಲ್ಲ ಸಾವಕಕ್ಕ, ಕೇಳಿದ್ರೆ ಅಷ್ಟಾಗಿ ಸಿಟಿ ಬರಾಕತ್ತಿಯಲ್ಲ ನೀನಂತೂ. ಕೇಳು ಇಲ್ಲ ಅವ್ರದ್ದು ಕೇಳ್ತಿ ಅದಕ್ಕೆ. ಅಂದಂಗೆ ಇನ್ನೂ ಮನ್ಯಾಗ ಕೆಲಸ ಭಾಳ ಅದಾವು, ಲವ್ ಹಾಕ್ಕೊಡು. ಅಲ್ಲೇ ಬರ್ದ ಈಗ ಬಂದೀನಿ ನಾ, ಅವಸರ ಮಾಡಕ್ಕೆ ಹೊಡ್ ನೋಡಿ.
ಅಯ್ಯಯ್ಯ ಯಾವ ಸರಣಿದ ಮನ್ಯಾಗ ಎಲ್ಲ ಕೆಲಸ ಹಂಗ ಬಿಟ್ಟು ಬಂದೇನಿ. ಬಾಂಡೆ ತೆಗ್ಬೇಕು, ಕಸ ಗುಡಿಸ್ಬೇಕು, ಹೋಗಿ ಇನ್ನೂ ಭಾಳ ಕೆಲಸ ಅದಾವು, ಹಾಕಿಕೊಡಲು ಬೇಕಾದ್ರೆ ಇನ್ನೂ ಒಂದು ತಾಸು ಗಿರ್ನ್ಯಾಗ ಕುಂದಿರ್ತೀನಿ ಅಂತ ಬೇಕಾದ್ರೆ ನೀವು ಬಂದು ಕೆಲಸ ಮಾಡ್ತೀನಿ ಇವನ್ನೆಲ್ಲ. ನಿಮ್ಮ ಮನೆಗೆ ಬಂದು ನಾ ಕೆಲಸ ಮಾಡ್ಬೇಕು? ನಿಮ್ಮ ಮನೆದು ನೀವು ಮಾಡ್ಕೋಬೇಕು. ಹೌದಲ್ಲ, ಮತ್ತೆ ಅಷ್ಟೊಂದು ಹಾಕಿಕೊಡು ಸುಮ್ಮನೆ. ಅದ ಹಿಟ್ಟು ಮಾತ್ರ ಕುಕ್ಮದ ಗತಿ ಸಣ್ಣಾಗ ಆಗ್ಬೇಕು ನೋಡು. ಅದ ನೀ ಎಲ್ಲಾರು ಲಕ್ಷ್ಯ ಮಾಡ್ಕೊಂಡು ಹಿಟ್ಟು ಏನಾರ ನುಚ್ಚು ಹಾಕಿಕೊಟ್ಟೆ ಅಂದ್ರೆ ಎಷ್ಟು ಜ್ವಾಳ ತಂದಲ್ಲ ಅಷ್ಟು ವಾಪಸ್ ಕೊಡೋಕೆ ನನಗೆ. ಆತರು ಹಾಕೋಣಂತ. ಅಂದಂಗೆ ಈ ಸಲ ರೇಟ್ ಜಾಸ್ತಿ ಮಾಡೀವಿ, ಕರೆಂಟ್ ಬಿಲ್ಲು ಜಾಸ್ತಿ ಆಗತ್ತೆ. ಅದಕ್ಕೆ 1 kg 1 ರೂಪಾಯಿ ಜಾಸ್ತಿ ಆಗೈತಿ ಈಗ. ಅಲ್ಲ, ಪ್ರತಿ ತಿಂಗಳು 1 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹೆಂಗದ? ಅಲ್ಲ ಕಾಕ, ಕರೆಂಟ್ ಬಿಲ್ ಜಾಸ್ತಿ ಆಗೈತಿ, ಮತ್ತು ನಾವೇನು ಮಾಡೋಕ್ಕಾಗತ್ತೆ? ಕರೆಂಟ್ ಬಿಲ್ ಬರಲ್ಲ, ನೀನು ನೋಡಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತಿ. ಗೃಹ ಜ್ಯೋತಿ ಯೋಜನೆ ಮಾಡಿಂದ ಕರೆಂಟ್ ಬಿಲ್ ಎಲ್ಲಿ ಬರುತ್ತೆ? ನೀನು ನೋಡಿದ್ರೆ ಏನಾರು ಒಂದು ಹೇಳಕತ್ತಿ. ನೀವು ಕಾಕ, ಅದು ಮನೆಗೆ ಮಾತ್ರ, ಗಿರ್ನಿಗಲ್ಲದ. ಕಾಕ, ನೀ ಪ್ರತಿ ಸಲನೂ 1 ರೂಪಾಯಿ ಜಾಸ್ತಿ ಮಾಡಕತ್ತ, ನಾವು ಅಂತೂ ಕೊಡಂಗಿಲ್ಲಪ್ಪ. ಬೇರೆ ಗಿರಣಿ ಹೋಗ್ತೇವೆ ನಾವು ಹಂಗಾದ್ರೆ. ಹೋಗ್ರಿ, ನಾವೇನು ಬೇಡ ಅಂದಂಗಿಲ್ಲ ನಿಮ್ಗೆ. ಕಾಕ, ಇನ್ನು ಮುಂದೆ ನಿಮ್ಮ ಗಿರಣಿಗೆ ಒಬ್ಬರು ಬರಬೇಡ್ದ, ಆ ಥರ ಮಾಡ್ತೀನಿ ನೋಡಿ. ಮತ್ತು ನಾನು ಮನೆಗೆ ಸ್ವಲ್ಪ ಹತ್ರ ಆಕತ್ತೆ ಅಂತ ನಿನ್ನ ಕಡೆ ಬಂದ್ರೆ ನೀನು ನೋಡಿದ್ರೆ ಹಿಂಗೆ ಮಾಡ್ತೀನಿ. ನೀನು ಬಂದಾಗೊಮ್ಮೆ ಏನು ಕೊಟ್ಟಾವಳಿ ಮಾಡ್ಕೊಂಡು ನಿಲ್ತಿಲ್ಲ ನೀ ಅಂತೂ. ಹೌದಲ್ಲ, ಮತ್ತು ಸರಳ ಹಿಟ್ಟು ಹಾಕಿ ಇಲ್ಲ ಬರ್ದು ನಾಟಕ ಮಾಡಬಾರ್ದು. ಅದ ನೋಡಿಲ್ಲ, ತಲೆ ಕೆಡ್ತಾನೆ ಮತ್ತು ನಮ್ಮ ಮನುಷ್ಯಳಾಗಿರಂಗಿ. ನಿನಗೆ ತಿಳಿದಾಗ ಒಮ್ಮೆ ರೇಟ್ ಏರ್ಸ್ಕೊಂತ ಹೋದ್ರೆ ಹೆಂಗಿದೆ? ಇದೇನು ಪೆಟ್ರೋಲ ಡೀಸೆಲ? ಪ್ರತಿ ಸಲ ರೇಟ್ ಏರ್ಸ್ಕೊಂತ ಹೋಗಕ್ಕೆ ಸಾಕಕ್ಕ. ಮನೆ ಸಲ ಜ್ವಾಳ ತದನಿ ತೌಡ ಹಾಕಿ ಕೊಟ್ಟ ನೋಡು. ಮನೆಗೆ ಹೋಗಿ ಸಣ್ಣ ಸಾನ್ಸಾಕತ್ರ ಬರೀ ತೌಡ ಒಳಗೈತಿ. ಅವತ್ತು ಅಂತಂದ್ರೆ ಇವ್ನು ಬೋಲ್ ತೆಲಿಗೆ ಹಾಕ್ಬೇಕಂತ ಮಾಡಿದ್ನಿ, ಬ್ಯಾಡ ಅಂತ ಸುಮ್ಕಾಗೇನಿ. ನೀವು ಜೋಳ ಗೋಧಿನ ನೀರಾಗ ಹಾಕಿದ್ಮ್ಯಾಗ ಚಲೋ ತಂಗ ಒಣಗಿಸ್ಕೊಂಡು ಬರಕುವ. ಚಲೋ ತಂಗ ಒಣಗಲಿಲ್ಲ ಅಂದ್ರೆ ಮತ್ತೆ ತೌಡ ಬರ್ತೈತಿ. ಅಲ್ಲಪ್ಪ ಕಾಕ, ನಮ್ಮ ಬಾಳೆ ಬೇಡಾಗೈತೇನ? ಜೋಳ ಒಣಗಿಸ್ಕೊಂಡು ಬಂದಿರ್ತೇವೆ ನಾವು, ಏನು ಹಂಗೆ ಬರ್ತೀವಿ ಅಂತ ಮಾಡಿ ನೀನು ತಗೊಂಡು ಜೋಳ ಒಣಗಿಸೋದು ಓದ್ತಿರಂಗಿಲ್ಲ ನಮಗಂತೂ. ಅದೇನೋ ಅಂತಾರಲ್ಲ, ಪುಣ್ಯಾಕ ಬರಲಿಲ್ಲ ಅಂದ್ರೆ ನೆಲ್ಲ ಡೊಂಕ್ ಅಂದಂಗೆ ನಿನಗೆ ಹಾಕಕ್ಕೆ ಬರೋದು ಸರಿಯಾಗಿ. ಏನೋ ನಮ್ಮ ಶರಣಮ್ಮ ಕಾಕಾಗ ವ್ಯಾಪಾರ ಇಲ್ಲ ಅಂತೇಳಿ ನಾವು ಇಲ್ಲೇ ಎಲ್ಲರಿಗೆ ಕಳ್ಸಕತ್ರ ಏನೋ ಇಷ್ಟು ಮಾಡ್ತೀಯ ಅಂದ್ರೆ ಅದ ನೋಡಿ ಕಾಕ, ನಿಂಗೆ ಅಂದಂತೂ ಕಾಲಿಲ್ಲ ಅದನ್ನು. ಅವ್ನು ಹೇಳಿ ಒಂದು ಗಿರ್ನಿ ಇಡಿಸ್ತೀನಿ ನೋಡ್ಬೇಕು ನಾನು. ನಾ ಒಂದು ಮಾತು ಹೇಳಿದ್ನಿ ಅಂದ್ರೆ ಎಲ್ಲ ಊರಾಂಜನ ಅಲ್ಲಿ ಹೋಗ್ತಾರೆ. ಏನೋ ದುಡ್ಕೊಂಡು ತಿನ್ನಲಿ, ಹೊಟ್ಟೆ ಮ್ಯಾಗ ಹೊಡಿಬಾರ್ದು ಅಂತ ಹೇಳಿ ನಾ ಸುಮ್ಮನಿದ್ರೆ ದಿನದಿಂದ ದಿನಕ್ಕೆ ನೀನು 1 ರೂಪಾಯಿ ಜಾಸ್ತಿ ಮಾಡ್ಕೊಂತ ಹೋದ್ರೆ ಏನು ರೊಕ್ಕ ಗಿಡದಾಗ ಉದುರ್ತಾವನ ನೀನು ತಂದು ಕೊಡಕ್ಕೆ? ಬೇಡ ಬೇಡ್ತು, ನಿಂಗೆ ಗಂಡದಂತೂ ಹೇಳಿಬಿಡ್ತೀನಿ, ಗಿರ್ನಿ ಇಡ್ತಾವ. ಕಾಕ, ನನ್ನ ಸ್ವಲ್ಪ ಅರ್ಜೆಂಟ್ ಐತಿ, ಹಾಕಿಕೊಡು ನನಗೆ. 3 ಗಂಟೆ ಅದಕ್ಕೆ ಅರ್ಜೆಂಟ್ ಹಾಕಿಕೊಡು ಅಂತ. ಬಗ್ಗು ಹಳೆ ಬಗ್ಗು, ನಾವು ಕಾಣವಲ್ಲ ನಿನಗೆ 3 ಮಂದಿ ನಿಂತಿದ್ದೆ. ಮ್ಯಾಗಿಂದ ಉದುರಿ ಬಿದ್ದಿ ನೋಡಿ ನೀನು, ಅದಕ್ಕೆ ನಿನಗೆ ಹಾಕಿಕೊಡ್ತೀನಿ ಫಸ್ಟ್. ತಾವು ಕಾಕ, ನೀ ಸುಮ್ಮನಿದ್ದು ನಾನು ಕಾಕಾಗಿ ಹೇಳಿ ಎಲ್ಲ ಹಾಕಿಸ್ಕೊಂಡು ಹೋಗ್ತೀನಿ. ನೀ ಅದ ಹಾಕ್ಯಾರ ನೋಡು, ನಿನಗೇನಿಲ್ಲ ಮಿಷಿನ್ನಾಗ ತುರುಕ್ತೀನಿ. ಒಂದು ಬೆಳಗ್ಗೆ ಬಂದೀವಿ ನಾವು, ಕಣ್ಣಾಗ ಕಾಣವಲ್ಲ ನಿನಗಂತೂ, ಕಣ್ಣಾಗಿ ಏನು ಮಾಡ್ಕೊಂಡವ. ಶರಣಪ್ಪ ಕಾಕ, ಅದ ನಮ್ದು ಒಂದು ವೇಳೆ ಹಾಕಲಿಲ್ಲ ಅಂತ ತಿಳ್ಕೊಂಡು ನಿನ್ನ ಬೋಳ್ದಲ್ಲಿ ನೋಡ್ತೀನಿ. ಮತ್ತು ನಾನು ಈಗ ಅಲ್ಲಾಡ್ಸ್ಕೊಂಡು ಬಂದಾಳಿಕೆ ವಯ್ಯಾರ್ಗಿತ್ತಿ ನಂದು ಹಾಕಂತೇಳಿ. ನೀವು ಕಾಕ ಸಾಕು ಮಾಡು, ಮೊದಲಿನಿಂದ ಹಾಕ್ತೇನಂತ. ಹಂಗೆ ಬಾ ದಾರಿಗೆ ಅಂದ್ರೆ 4 ಒಪ್ಪತ್ತು ಬಾ ತಿನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೆಂಗೆ ಅನಿಸ್ತು ನಿಮಗೆ? ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವಂತೆ. ಧನ್ಯವಾದಗಳು.